ಪೇಟಿಎಂ ಬಂದ್ ಆಗ್ತಿದ್ಯಾ? ನನ್ ಫಾಸ್ಟ್ ಆಗಿ ಏನ್ ಮಾಡ್ಲಿ? ನನ್ ವಾಲೆಟ್ ಏನ್ ಮಾಡ್ಲಿ? ನನ್ ಪೇಟಿಎಂ ಗೋಲ್ಡ್ RBI ಪೇಟಿಎಂ ಮೇಲಲ್ಲ, ಪೇಟಿಎಂ ಬ್ಯಾಂಕ್ಸ್ ಮೇಲೆ ರೆಸ್ಟ್ರಿಕ್ಷನ್ಸ್ ಹಾಕಿದೆ. ಪೇಟಿಎಂ ಪೇರೆಂಟ್ಸ್ ಕಂಪನಿ 197 ಕಮ್ಯುನಿಕೇಶನ್ಸ್ ಅಲ್ಲಿ ಬೇಕಾದಷ್ಟು ಕಂಪನೀಸ್ ಇದೆ. ಆ ಎಲ್ಲಾ ಕಂಪನೀಸ್ ಗಳು ಕೂಡ ಪೇಟಿಎಂ ಅನ್ನೋ ಒಂದು ಹೆಸರಲ್ಲೇ ಸ್ಟಾರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಪೇಟಿಎಂ, ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್, ಪೇಟಿಎಂ ಮನಿ ಎಕ್ಸೆಟ್ರಾ. ಆದ್ರೆ RBI ಗೈಡ್ಲೈನ್ಸ್ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಕೇವಲ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಮೇಲೆ ಮಾತ್ರ ಇದೆ. ಪೇಟಿಎಂ, ಫಾಸ್ಟ್ಯಾಗ್, ಸೌಂಡ್ ಬಾಕ್ಸ್, ಪೇಟಿಎಂ ವಾಲೆಟ್ ಈ ಎಲ್ಲಾ ಸರ್ವಿಸ್ಗೂ ಕೂಡ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಅನ್ನೇ ಯೂಸ್ ಮಾಡುತ್ತೆ. ಆದ್ರೆ ಫೆಬ್ರವರಿ 29 ಆದ್ಮೇಲೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ನ ಬಂದ್ ಮಾಡೋದ್ರಿಂದ ಈ ಮೂರು ಸರ್ವಿಸ್ಗೆ ಪೇಟಿಎಂ ಯಾವ ಒಂದು ಬ್ಯಾಂಕ್ ನ ಯೂಸ್ ಮಾಡ್ಕೊಳ್ಳುತ್ತೆ. ಈ ಒಂದು ಮೂರು ಸರ್ವಿಸ್ಗೋಸ್ಕರ ಪೇಟಿಎಂ ಏನಾದ್ರೂ ಬೇರೆ ಒಂದು ಬ್ಯಾಂಕ್ ಜೊತೆ ಟೈ ಅಪ್ ಮಾಡ್ಕೊಳ್ತು ಅಂತಂದ್ರೆ ಈ ಎಕ್ಸ್ಟರ್ನಲ್ ಬ್ಯಾಂಕ್ ಸರ್ವಿಸ್ಗೋಸ್ಕರ ಪೇಟಿಎಂಗೆ ವರ್ಷಕ್ಕೆ 300 ರಿಂದ 500 ಕೋಟಿಯಷ್ಟು ನಷ್ಟ ಆಗುತ್ತೆ. ಇದರಿಂದ ಪೇಟಿಎಂ ನ ಸ್ಟಾಕ್ ಮಾರ್ಕೆಟ್ ವ್ಯಾಲ್ಯೂ ಎವ್ರಿ ಡೇ ಕ್ರಾಶ್ ಆಗ್ತಿದೆ. ನಿಮ್ಗೆ ಏನಾದ್ರೂ ಪೇಟಿಎಂ ಬಗ್ಗೆ ಇನ್ನೂ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.